आप देख रहे हैं बीजापुर समय, मैं आपके साथ खलील कलादगी। ये नवा साल है, सबको सुख और शांति और सब अमन के वास्ते पूरे कर्नाटक और कर्नाटक के लोगों के लिए अमन और शांति, हैप्पी न्यू ईयर, सबको मुबारकबाद हो। बीजापुर समय ये चैनल देखो सब्सक्राइब करो और ये चैनल इतनी अच्छा चलन देकर दुआ करते हैं। अस्सलाम वालेकुम। ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಬಿಜಾಪುರ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತಿದ್ದೀನಿ। ಈ ಹೊಸ ವರ್ಷ ಎಲ್ಲ ಬಾಳಲ್ಲಿ ನೆಮ್ಮದಿಯನ್ನು ತರಲಿ, ಬರಗಾಲ ಜಿಲ್ಲೆ ಅನ್ನುವಂಥ ಹಣೆಪಟ್ಟಿಂತ ಹೋಗಲಾಡಿಸುವಂಥ ನಮ್ಮ ಏನು ಮಳೆ ಇವೆಲ್ಲಗಳಿಗೂ ಸರಿಯಾದ ರೀತಿಯಲ್ಲಿ ಬರಲಿ। ಮತ್ತು ನಮ್ಮ ಬಿಜಾಪುರ ಒಂದು ಐತಿಹಾಸಿಕ ಪರಂಪರೆ ಇರುವಂಥ ಬಿಜಾಪುರ ನಗರಕ್ಕೆ ಇನ್ನೂ ಹೆಚ್ಚಿಗೆ ಮೆರುಗು ಬರುವಂಥ ಅಭಿವೃದ್ಧಿ ಕಾರ್ಯಗಳು ನಡೀಲಿ। ಇವತ್ತು ಎಲ್ಲ ಪಕ್ಷಪಾತ ಜಾತಿ ಭೇದ ಮರೆತು ಎಲ್ಲರ ಜೊತೆ ಒಂದಾಗಿ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸುವಂಥ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಬರಲಿ, ಆ ದೇವರು ಕರುಣಿಸಲಿ ಅಂತ ಹೇಳ್ಕೊಂಡು ಇನ್ನೊಮ್ಮೆ ಎಲ್ಲ ಜನರಿಗೆ ಹೊಸ ವರ್ಷದ ಶುಭಾಶಯಗಳು। ಬಿಜಾಪುರ ಸಮಯ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗ್ತದೆ। ಇದು ಜನರ ಒಳಿತಿಗಾಗಿ ಹಾಗೂ ಜನರ ಸಮಸ್ಯೆ ಬಗೆಹರಿಸುವಂಥ ಚಾನಲ್ ಆಗಿ ಹೊರಹೊಮ್ಮಲಿ, ಒಳ್ಳೆಯ ಕಾರ್ಯ ಮಾಡುವಂಥ ಜನರನ್ನು ಪ್ರಶಂಸಿಸುವಂಥ ಚಾನಲ್ ಆಗಲಿ ಮತ್ತು ಈ ಚಾನಲ್ ಬರುವಂಥ ದಿನಮಾನಗಳಲ್ಲಿ ಕಾರ್ಯಕ್ರಮಗಳು ಯಶಸ್ವಿ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಚಾನಲ್ಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ। ಪ್ರಪ್ರಥಮದಲ್ಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಹೊಸ ವರ್ಷದ ದಿನದಂದು ಹೊಸದೊಂದು ಯೂಟ್ಯೂಬ್ ಚಾನಲ್ ವಿಜಯಪುರದಲ್ಲಿ ಬಿಜಾಪುರ ಸಮಯ ಅಂತಕ್ಕಂಥ ಹೊಸ ಯೂಟ್ಯೂಬ್ ಚಾನಲ್ ಸೃಷ್ಟಿಯಾಗಿದೆ। ನಾನು ಎಲ್ಲ ಈ ಬಿಜಾಪುರ ಸಮಯ ಚಾನಲ್ದ ಎಲ್ಲ ಆಯೋಜಕರಿಗೆ ಹಾಗೂ ಮಾಲಕರಿಗೆ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ವಿಜಯಪುರದಲ್ಲಿ ಸ್ಪರ್ಧಾತ್ಮಕ ಸ್ಪರ್ಧೆ, ಇವತ್ತು ಯೂಟ್ಯೂಬ್ ಚಾನಲ್ಗಳ ಒಂದು ಸ್ಪರ್ಧೆ ಇಷ್ಟೊಂದು ಜೋರಾಗಿದೆ ಅಂದರೆ ಪ್ರತಿ ಒಂದು 2-3 ತಿಂಗಳಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಬಂದೇ ಬರುತ್ತೆ। ಇದು ಭಾಳ ಒಳ್ಳೆಯ ಸಂಕೇತ ಅಂಥೇಳಿ ನಾನು ಭಾವಿಸ್ತೀನಿ। ಯಾಕಂದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಭಾಳ ಎಚ್ಚರದಿಂದ ಇರೋಕೆ ಈ ಮಾಧ್ಯಮಗಳು ಅವ್ರನ್ನ ಆಗಾಗ ಅಲರ್ಟ್ ಮಾಡ್ತಾ ಇರುವಂಥ ಕೆಲಸ ಮಾಡ್ತಾ ಇರ್ತವೆ। ಅದರ ಜೊತೆಗೆ ಏನು ಸರ್ಕಾರದ ಯೋಜನೆಗಳಿಂದ ವಂಚಿತಗೊಂಡಿರ್ತಕ್ಕಂಥ ಜನರ ಕಷ್ಟ ಸುಖಗಳಿಗೆ ಕೂಡ ಇಂಥ ಮಾಧ್ಯಮಗಳು ಕೆಲಸ ಮಾಡ್ತಕ್ಕಂಥ ನೀಟನ್ನು ನಾವು ನೋಡ್ತಾ ಹೋದರೆ, ಇಂಥ ಎಷ್ಟೇ ಚಾನಲ್ಗಳು ಬಿಜಾಪುರದಲ್ಲಿ ಸೃಷ್ಟಿಯಾದರೂ ಕೂಡ ಅದು ತಪ್ಪೇನಲ್ಲ ಅಂಥೇಳಿ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ, ಈ ಚಾನಲ್ ಭಾಳ ಎತ್ತರವಾಗಿ ಬೆಳೆದು ಕೇವಲ ನಮ್ಮ ಬಿಜಾಪುರಕ್ಕಷ್ಟೇ ಸೀಮಿತ ಆಗದೆ ಇಡೀ ರಾಜ್ಯಕ್ಕೆ ಬಿಜಾಪುರ ಸಮಯ ಅಂತಕ್ಕಂಥ ಚಾನಲ್ ಹೊರಹೊಮ್ಮಲಿ ಅಂಥೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ। ಬಿಜಾಪುರ ಸಮಯ ಚಾನಲ್ನ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು। ಮುಂದಿನ ಬರುವ ವರ್ಷ ನಮಗೆ ಸುಖ ಸಮೃದ್ಧಿ ಹಾಗೂ ಶಾಂತಿ ತರಲಿ ಅಂತ ದೇವರಲ್ಲಿ ನಾವೆಲ್ಲರೂ ಹಾರೈಸೋಣ। ವಿಜಯಪುರದ ಎಲ್ಲ ಗೌರವಾನ್ವಿತ ನಾಗರಿಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು। ಹೊಸ ವರ್ಷವು ಎಲ್ಲರಿಗೂ ಹರ್ಷವನ್ನು ತರಲಿ, ಒಳ್ಳೆಯದನ್ನು ಮಾಡಲಿ, ಅದರ ಜೊತೆಗೆ ನಮ್ಮ ವಿಜಯಪುರವನ್ನು ಹೊಸ ವರ್ಷದಲ್ಲಿ ಸುಂದರವನ್ನಾಗಿ ಸ್ವಚ್ಛವನ್ನಾಗಿ ಮಾಡಲು ನಮ್ಮೊಂದಿಗೆ ಪಾಲಿಕೆಯೊಂದಿಗೆ ಕೈ ಜೋಡಿಸಿ ಅಂತ ನನ್ನ ಸವಿನಯ ಪ್ರಾರ್ಥನೆ। ಬಿಜಾಪುರ ಸಮಯ ಇವತ್ತು ಪ್ರಾರಂಭ ಆಗಿದೆ। ಈ ಸುದ್ದಿ ಚಾನಲ್ನಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಸುದ್ದಿಯನ್ನು ಸಾರ್ವಜನಿಕರಿಗೆ ನೀಡಿ ಮತ್ತು ಚಾನಲ್ನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ। बीजापुर के सभी हिंदू मुसलमान मेरे भाइयों को नए साल की मुबारकबाद तहे दिल से पेश करता हूँ। इसी तरह जिस तरह से बीजापुर सदियों से हिंदू मुसलमानों की एकता और भाईचारे के लिए मालूम पड़ता है, हिंदुस्तान में मशहूर है, तो ये उम्मीद करता हूँ कि ये आने वाले इस नए साल में भी जारी रहेगा। और इसी तरह समय जो बीजापुर समय एक नया चैनल निकला है, इसे मैं बहुत ज़्यादा कामयाबी मिले ऐसी दुआ करता हूँ। और जहाँ तक मुझे मालूम है, ये जो नई टीम है, ये सब लोग मिलके एक बीजापुर के बड़े प्रॉब्लम्स जो है, डेवलपमेंट के प्रॉब्लम्स हैं या एक सोशल इश्यूज़ है, इन पर ज़्यादा ये लोग गौर करेंगे और लोगों तक सही खबर पहुँचाने में लोग कामयाब रहेंगे।
नमस्ते। 2019 के लिए सभी बीजापुर के भाई और बहनों को और मेरा हैप्पी न्यू ईयर है। ये साल आप सभी के लिए शुभ जाए, अच्छा जाए और बहुत सारे बीजापुर में जो खुशियों का माहौल है उसको बरकरार रखते हुए मैं सिटीजन फोरम से मुन्ना बख्शी आप सभी लोगों को नए साल की मुबारकबाद पेश करता हूं। साथ ही बीजापुर समय को भी मुबारकबाद देता हूं कि अपनी वो नई इनिंग्स ये 2019 में चालू करके एक अच्छा नाम और एक रिकॉर्ड बनाया जाए। शुक्रिया बीजापुर समय। ಹೊಸ ವರ್ಷದ ಶುಭಾಶಯಗಳು ಹಾಗೂ ನನ್ನ ವಾರ್ಡ್ ನಂಬರ್ 1 ಜನತೆಗೆ ಹಾಗೂ ಬಿಜಾಪುರ ಜನತೆಗೆ ಶುಭಾಶಯಗಳು। ಈ ಬಿಜಾಪುರ ಸಮಯ ಅಂತೇಳಿ ಇದು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ। ಇದು ಒಂದು ಒಳ್ಳೆಯ ಸುದ್ದಿ, ಬಿಜಾಪುರ ಜನತೆಗೆ ಏನಂತ ಈ ಚಾನಲಿಂದ ಒಳ್ಳೇದಾಗ್ತದೆ ಅಂತೇಳಿ ಭಾವನೆ ಐತಿ। ಮತ್ತು ಈ ಚಾನಲ್ ಏನು ಇದು ಓಪನಿಂಗ್ ಮಾಡಿದ್ದಾರೆ ಇವ್ರಿಗೆ ಏನಂತ ನನ್ನ ಕಡೆದು ಶುಭಾಶಯ ಕೋರ್ತೀನಿ। मैं अब्दुल रज़ाक खुर्ती महानगर पालिका के सदस्य आप सब लोगों को नए साल की मुबारकबाद देता हूं। अल्लाह करे कि हर नए साल में आप लोगों को नए नए काम मिलेंगे, नए नए मकसद आपके पूरे होंगे और आप सब लोग खुश और हेल्थी और एजुकेटेड बन के रहेंगे। मेरी दुआ है आप सब लोगों से। तो इसके साथ साथ मैं आप लोगों को और एक मुबारकबाद देना पसंद करता हूं, क्योंकि बहुत से काम करते करते इसके साथ में अब बीजापुर समय या यूट्यूब जो चैनल शुरू हुआ है ये बहुत बड़ा काम होने जा रहा है। इससे पहले भी ये लोग बहुत से अच्छे अच्छे काम कर चुके हैं। उसके साथ साथ बीजापुर लोगों के लिए एक नए साल की नया गिफ्ट आप लोगों को बीजापुर वालों को जो फयाद कराज की जो टीम है उन्होंने दिया है, मैं उनको भी इस मुबारकबाद देता हूं। अल्लाह करे इस चैनल को एक नेशनल लेवल तक ये ले जाएं और इसे कामयाब बनाएं। हम सब लोगों की इस चैनल के लिए भी दुआ है। आप लोगों से गुजारिश करता हूं कि आप भी इस चैनल के माध्यम से दुआ करें। और मैं सब लोगों को फिर एक बार विश यू हैप्पी वेरी वेरी हैप्पी न्यू ईयर बोल अपनी बात खत्म करता हूँ। अल्लाह हाफिज। ಬಿಜಾಪುರ ಜನತೆಗೆ ಹಾಗೂ ನಾಡಿನ ಜನತೆ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹೇಳುತ್ತಾ ಬರುವಂಥ ದಿನಗಳಲ್ಲಿ ಎಲ್ಲ ಜನತೆಗೆ ಒಂದು ಒಳ್ಳೆಯ ಆರೋಗ್ಯ ಶ್ರೀ ಸಂಪತ್ತನ್ನು ಕಾಪಾಡಲಿ, ಬರುವಂಥ ದಿನಗಳು ಒಳ್ಳೆಯದಾಗಿರಲಿ ಅಂತೇಳಿ ಇಡೀ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತೇನೆ। ಅದೇ ರೀತಿ ವಿಜಯಪುರ ಸಮಯ ಈ ಹೊಸ ಚಲನವನ್ನು ಉದ್ಘಾಟನೆ ಆಗ್ತದೆ, ಅದಕ್ಕೂ ಕೂಡ ನಾನು ಶುಭಾಶಯಗಳನ್ನು ಹೇಳುತ್ತಾ ಅದು ಕೂಡ ಒಂದು ಈ ಬಿಜಾಪುರ ನಗರದಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಚಾನಲ್ ಆಗಿ ಬೆಳೀಲಿ ಅಂತೇಳಿ ಆಶಿಸುತ್ತೇನೆ। तमाम बीजापुर के लोगों को मेरी तरफ से नए साल की शुभकामनाएं। और इसी तरह बीजापुर समय चैनल जो आया है नया यूट्यूब में, इसको भी मैं पूरी टीम को मुबारकबाद देता हूं। और खबरों के लिए जुड़े रहिएगा आपके अपने चैनल बीजापुर समय के साथ।